भुवन में सार वीतराग जानता शिव स्वरूप शिवकार नमः त्रियोग के नमः त्रिमारिके। श्री भगवान की जय हो। 24 तीर्थंकर भगवान की जय हो। आचार्य गुरुवर समाधि सम्राट विद्यासागर मुनि महाराज की जय हो। निर्यापक संत श्री सुधा सागर मुनि महाराज की जय हो। ಕೇಡಲ ಶಾಸ್ತ್ರ ಕಿ ಜಯ ಹೋ. ಎಲ್ಲರಿಗೂ ಆರು ಗುರಾಣಿ ಶಾಸ್ತ್ರ ಸ್ವಾಧ್ಯಾಯದಲ್ಲಿ ಸ್ವಾಗತ. ಇವತ್ತು 3ನೇ ಅಧ್ಯಾಯದಲ್ಲಿ ನಾವು ಸ್ವಾಧ್ಯಾಯ ಮಾಡುತ್ತಿದ್ದೇವೆ. ನಿನ್ನೆ 3ನೇ ಅಧ್ಯಾಯದಲ್ಲಿಯ 1ನೇ ಗಾಥೆ ನಿಜವಾದ ಸುಖ ಮತ್ತು ಮೋಕ್ಷ ಮಾರ್ಗದ ಸ್ವರೂಪವನ್ನು ಅದರಲ್ಲಿ ಹೇಳಿದ್ದಾರೆ. 2ನೇ ಅಧ್ಯಾಯದಲ್ಲಿ ನಿಶ್ಚಯ ರತ್ನತ್ರಯದ ಇವತ್ತು ವ್ಯವಹಾರ ರತ್ನತ್ರಯದ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಇದು 3ನೇ ಗಾಥೆಯಲ್ಲಿ. ಮೊದಲು ಗಾಥೆಯನ್ನು ಉಚ್ಚಾರಣೆ ಮಾಡೋಣ. जीव अजीव तत्व अरु आश्रव बंदरु संवर जानो निर्जर मोक्ष कहे जिन तिन को जो का त्यों सरधान है सो ही समकित व्यव अबहिन रूप बखान तिनको सुन सामान्य विशेषे दृढ़ प्रतीति उर आनो जीव अजीव तत्व अरु आश्रव बंदरु संवर जानो निर्जर मोक्ष कहे जिन तिन को जो का त्यो सरधान है सोई समकित व्यवहारी अबैन रूप बखान तिनको सुन सामान्य विशेषे दृढ़ प्रतीति उर आनो. पंडित ಅವರು 3ನೇ ಗಾಥೆಯಲ್ಲಿ ವ್ಯವಹಾರ ರತ್ನತ್ರಯದ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಜೀವ ತತ್ವ ಅರು ಆಶ್ರವ ಬಂದರು ಸಂವರ ಜಾನು. ಜಿನೇಂದ್ರ ಭಗವಂತರು ಜೀವ ಅಜೀವ ಆಶ್ರವ ಬಂಧ ಸಂವರ ಜರ ಮತ್ತು ಮೋಕ್ಷ ಈ 7 ತತ್ವಗಳನ್ನು ಹೇಳಿದ್ದಾರೆ. ಯಾವ ರೀತಿ ಹೇಳಿದ್ದಾರೆ ಆ ತತ್ವಗಳನ್ನು ಅದೇ ರೀತಿ ಹೇಗಿದೆ ಹಾಗೆಯೇ ಶ್ರದ್ಧಾನ ಮಾಡಬೇಕು ಅಂತ ಹೇಳಿದ್ದಾರೆ.
ಇದಕ್ಕೇನಂತಾರೆ? ವ್ಯವಹಾರ ಸಮ್ಯಕ್ ದರ್ಶನ ಅಂತಾರೆ. ಅಂದರೆ ಜಿನೇಂದ್ರ ಭಗವಂತರು ಜೀವ, ಅಜೀವ, ಆಶ್ರವ, ಬಂಧ, ನಿರ್ಜರ, ಮೋಕ್ಷ ಈ 7 ತತ್ವಗಳು ಹೆಸರುಗಳನ್ನು, ತತ್ವಗಳ ಸ್ವರೂಪವನ್ನು ಹೇಳಿದ್ದಾರೆ. ಅವರು ಹೇಗೆ ಹೇಳಿದ್ದಾರೆ, ಅದರ ಸ್ವಭಾವ ಹೇಗಿದೆ, ಹಾಗೆಯೇ ಅದರ ಮೇಲೆ ಶ್ರದ್ಧಾನವನ್ನು, ವಿಶ್ವಾಸವನ್ನು, ನಂಬಿಕೆಯನ್ನು ಇಡುವುದಕ್ಕೆ ವ್ಯವಹಾರ ಸಮ್ಯಕ್ ದರ್ಶನ ಅಂತ ಹೇಳ್ತಾರೆ. ವ್ಯವಹಾರ ರತ್ನತ್ರಯ ಅಂತ ಹೇಳ್ತಾರೆ. ವ್ಯವಹಾರ ರತ್ನತ್ರಯ ಅಂತ ಹೇಳ್ತಾರೆ. ಇನ್ನು ಆ 7 ತತ್ವಗಳನ್ನು ಸಾಮಾನ್ಯ ರೂಪದಿಂದ ಮತ್ತು ವಿಶೇಷ ಕೇಳಿಸಿಕೊಂಡು ತಿಳಿದುಕೊಂಡು ಮನದಲ್ಲಿ ದೃಢವಾದ ವಿಶ್ವಾಸ ಇಡುವುದಕ್ಕೆ ಹೇಳಿದ್ದಾರೆ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ. ಜೀವ, ಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ ಮತ್ತು ಮೋಕ್ಷ ಈ 7 ತತ್ವಗಳ ಸ್ವರೂಪ ಹೇಗಿದೆ, ಹೇಗೆ ಜಿನೇಂದ್ರ ಭಗವಂತರು ಹೇಳಿದ್ದಾರೆ ಸಮೋಷರದಲ್ಲಿ ಕುಳಿತುಕೊಂಡು, ಅದೇ ರೀತಿ ಅವುಗಳನ್ನು ಮಾನಿಸಬೇಕು, ಅವುಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಅವುಗಳ ಮೇಲೆ ಮಾಡುವುದಕ್ಕೆ ವ್ಯವಹಾರ ಸಮ್ಯಕ್ ದರ್ಶನ ಅಂತ ಹೇಳಿದ್ದಾರೆ. ಇನ್ನು 7 ತತ್ವಗಳನ್ನು ಸಾಮಾನ್ಯ ಮತ್ತು ವಿಶೇಷ ರೂಪದಿಂದ ಮುಂದೆ ಹೇಳ್ತಾರೆ, ಮತ್ತೆ ವಿಶೇಷ ರೂಪದಿಂದಲೂ ಹೇಳ್ತಾರೆ. ಅವುಗಳನ್ನು ಕೇಳಿಸಿಕೊಂಡು ಸರಿಯಾಗಿ ಏನ್ ಮಾಡಬೇಕು? ಆ ತತ್ವಗಳ ಮೇಲೆ ಗಟ್ಟಿಯಾದ ದೃಢವಾದ ಶ್ರದ್ಧೆಯನ್ನು ಇಡಬೇಕು. ಶ್ರದ್ಧೆಯಲ್ಲಿ ಹೆಚ್ಚು ಕಡಿಮೆ ಆಗಬಾರದು. ಇವತ್ತು ಇಲ್ಲಿ ಸ್ವಾಧ್ಯಾಯ ಕೇಳಿಸ್ತಾ ಇದ್ದೀರಿ, ಸ್ವಲ್ಪ ಇದ್ರ ಮೇಲೆ ಶ್ರದ್ಧಾನ ಬಂದಂಗ ಆಗ್ತದೆ. ಮತ್ತೆ ಯಾರಾದ್ರೂ ಬಂದು ಏನಾದ್ರು ಹೇಳಿದ್ರೆ ಮತ್ತೆ ಗ್ರಹಿತ ಮಿಥ್ಯಾತ್ವ ಮತ್ತೆ ಪ್ರಾರಂಭ ಆಗ್ತದೆ ಜೀವನದಲ್ಲಿ. ಹಾಗೆ ಮಾಡಬಾರ್ದು. ಒಂದು ಸಲ ಶ್ರದ್ಧಾನ ಬಿಟ್ಟರೆ ಪೂರ್ತಿ ಜೀವನ ಹೋಗುವವರೆಗೂ, ಮರಣದವರೆಗೂ ಅದರ ಮೇಲೆ ಶ್ರದ್ಧಾನವನ್ನು ಇಡಬೇಕು. ಅಂಜನ ಚೋರ ಯಾವ ರೀತಿ ನಮೋಕಾರ ಮಹಾಮಂತ್ರದ ಮೇಲೆ ಶ್ರದ್ಧಾನ ಇಟ್ಟಿದ್ದಲ್ಲ, ಅವನಿಗೆ ನಮೋಕಾರ ಮಂತ್ರವೂ ಕೂಡ ಹೇಳಲಿಕ್ಕೆ ಬರ್ತಾ ಇರಲಿಲ್ಲ. ಆದರೂ ಕೂಡ ಮಂತ್ರ ಎಂದೂ ಸುಳ್ಳಾಗುವುದಿಲ್ಲ, ನಮೋಕಾರ ಮಂತ್ರ ಯಾವಾಗಲೂ ಸತ್ಯವಾಗಿರುತ್ತದೆ ಅಂತ ಅವನ ಹೃದಯದಲ್ಲಿ ದೃಢವಾದ ಶ್ರದ್ಧಾನವಿತ್ತು ನೋಡಿ. ಸಪ್ತ ವ್ಯಸನಿ ಇದ್ದ ಅಂಜನ ಚೋರ, ಯಾವಾಗಲೂ ವೇಶ್ಯೆಯ ಮನೆಯಲ್ಲಿ ಇರುವಂತವನು. ಆದರೆ ಒಂದು ಸಲ ಅವನಿಗೆ ನಮೋಕಾರ ಮಹಾಮಂತ್ರದ ಮೇಲೆ ದೃಢವಾದ ಶ್ರದ್ಧಾನ ಆದ ನಂತರ ಆಯಿತು, ಅವನ ಸಂಸಾರ ಸಮಾಪ್ತವಾಯಿತು, ದುಃಖ ಸಮಾಪ್ತವಾಯಿತು. ತಾಣಂ ತಾಣಂ ಕಚುನ ಜಾನಂ ಸೇಟಿ ವಚನ ಪ್ರಮಾಣಂ ಅಂದ್ಬಿಟ್ಟ. 108 ನೆಲವಿನ ದಾರುಗಳನ್ನು ಒಂದೇ ಬಾರಿಗೆ ಕತ್ತರಿಸಿ ಬಿಡ್ತಾನೆ. ಮನಸ್ಸಿನಲ್ಲಿ ಯಾವ ಸಂಶಯವೂ ಇಲ್ಲ. ಅದಕ್ಕಾಗಿ ನಿಶಂಕಿತ ಅಂಗದಲ್ಲಿ ಅಂಜನ ಚೋರ ಪ್ರಸಿದ್ಧನಾಗಿದ್ದಾನೆ ಭವ್ಯಜೀವಿಗಳೇ. ಅದೇ ರೀತಿ ನಾವೇನು ಅಂಜನ ಚೋರಕ್ಕಿಂತ ಏನು ಕೀಳಾರಲ್ಲ. ನಾವು ಯಾವ ವ್ಯಸನಗಳನ್ನು ಮಾಡುವುದಿಲ್ಲ, ಸುಳ್ಳನ್ನು ಹೇಳುವುದಿಲ್ಲ, ಮಾಂಸಭಕ್ಷಣ ಮಾಡುವುದಿಲ್ಲ, ಪರಸ್ತ್ರೀ ಗಮನ ಮಾಡುವುದಿಲ್ಲ, ವೇಶ್ಯಾಗಮನ ಮಾಡುವುದಿಲ್ಲ, ದಿನಾಲು ದೇವದರ್ಶನ ಮಾಡುತ್ತೇವೆ, ರಾತ್ರಿ ಭೋಜನ ತ್ಯಾಗ ಮಾಡಿದ್ದೇವೆ. ನಾವೇಕೆ ಹೆದರಬೇಕು? ಹೇಗೆ ಭಗವಂತರು ಜೀವಾದಿ ತತ್ವಗಳನ್ನು ಹೇಳಿದ್ದಾರೆಯೋ ಅದೇ ರೀತಿ ಗಟ್ಟಿಯಾಗಿ ಶ್ರದ್ಧಾನ ಇಡಬೇಕು. ಅವಾಗ ನಮ್ಮ ಹತ್ತಿರ ಏನ್ ಬರ್ತದೆ? ವ್ಯವಹಾರ ಸಮ್ಯಕ್ ದರ್ಶನ ಬರ್ತದೆ.
ಈ ರೀತಿ ಮುಂದೆ ಇನ್ನು ವಿಶೇಷವಾಗಿ ಕಥನ ಮಾಡ್ತಾ ಇದ್ದಾರೆ ಕವಿಗಳು. ನೋಡಿ, 4ನೇ ಜೀವನ ಭೇದಗಳನ್ನು ಹೇಳ್ತಾರೆ. ಜೀವನ ಭೇದಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಬಹಿರಾತ್ಮ, ಉತ್ತಮ ಅಂತರಾತ್ಮನ ಸ್ವರೂಪವನ್ನು ಹೇಳ್ತಾರೆ. बहिरात्म अंतर आत्म परमात्म जीव त्रिधा है। देह जीव को एक गिने बहिरात्म तत्व मुदा है। उत्तम मध्यम जगन त्रिविध के अंतर आत्म ज्ञानी। द्विविध संग बिन शुद्ध उपयोगी मुनि उत्तम निज ध्यानी। बहिरात्म अंतर आत्म परमात्म जीव त्रिधा है। देह जीव को एक गिने बहिरात्म तत्व मुदा है। उत्तम मध्यम जगन त्रिविध के अंतर आत्म ज्ञानी। द्विविध संघ बिन शुद्ध उपयोगी मुनि उत्तम निज ಧ್ಯಾನಿ. ಈ ಗಾಥೆಯಲ್ಲಿ ಕವಿಗಳು ಬಹಿರಾತ್ಮ ಮತ್ತು ಉತ್ತಮ ಅಂತರಾತ್ಮನ ಸ್ವರೂಪವನ್ನು ಹೇಳಿದ್ದಾರೆ. ಹೇಳ್ತಾ ಇದ್ದಾರೆ, ಬಹಿರಾತ್ಮ, ಅಂತರ ಆತ್ಮ, ಪರಮಾತ್ಮ. ಈ ಪ್ರಕಾರ ಜೀವ ತ್ರಿಧಾ, 3 ಪ್ರಕಾರ ಇರುತ್ತವೆ ಈ ಸಂಸಾರದಲ್ಲಿ. ಆಮೇಲೆ ಉನ್ನಮೆ, ಅದರಲ್ಲಿ ಏನಿದೆ, ಜೋ ದೇಹ ಜೀವಕ. ನೋಡಿ, ಶರೀರ ಮತ್ತು ಆತ್ಮನನ್ನು ಒಂದೇ ಎಂದು ತಿಳಿದುಕೊಳ್ತಾನೆ. ಶರೀರ ಅಂದ್ರೂ ಒಂದೇ, ಆತ್ಮ ಅಂದ್ರೂ ಒಂದೇ ಎಂದು ಯಾರು ತಿಳಿದುಕೊಳ್ತಾರಲ್ಲ ಅವರಿಗೆ ಬಹಿರಾತ್ಮ ಅಂತ ಕೇಳ್ಕೊತಾರೆ. ಇದು ಒಂದು ಪ್ರಕಾರ. ಏನು, ತತ್ವಮುಧ, ಸತ್ಯವಾದ ತತ್ವದ ತಿಳಿಯದ ಕಾರಣ ಇವನು ಮಿಥ್ಯಾದೃಷ್ಟಿಯಾಗಿರ್ತಾನೆ. ಯಾರು ಈ ದೇಹ ಮತ್ತು ಆತ್ಮ ಒಂದೇ ಇದೆ ಅಂತ ಅವನು ತಿಳಿದುಕೊಂಡಿದ್ದಾನೆ, ಅವನಿಗೆ ತತ್ವಜ್ಞಾನವಿಲ್ಲ. ಅದಕ್ಕಾಗಿ ಅವನು ಮಿಥ್ಯಾದೃಷ್ಟಿ ಇದ್ದಾನೆ. ಆತ್ಮಜ್ಞಾನಿ ಆತ್ಮನನ್ನು ಸಂಪೂರ್ಣ ವಸ್ತುಗಳಿಂದ ಬೇರೆ ಎಂದು ತಿಳಿದುಕೊಳ್ತಾನೆ. ಅವನಿಗೆ ಅಂತರ ಆತ್ಮ ಅಂತ ಹೇಳಿದ್ದಾರೆ, ಭಗವಂತರೇ ಹೇಳಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಯಾರು ಹೇಳಿದ್ದಾರೆ? ತೀರ್ಥಂಕರ ಭಗವಂತರು ಸಮೋಶರಣದಲ್ಲಿ ಕುಳಿತುಕೊಂಡು ಹೇಳಿದ್ದಾರೆ. ಯಾರು ಆತ್ಮ ಮತ್ತು ಪರವಸ್ತುಗಳಿಗೆ ಏನು ಸಂಬಂಧವಿಲ್ಲ, ಬೇರೆ ಬೇರೆ ಇದಾವೆ ಅಂತ ಯಾರು ತಿಳ್ಕೊಂಡಿದ್ದಾರಲ್ಲ ಅವರಿಗೆ ಅಂತರಾತ್ಮ ಅಂತ ಹೇಳ್ತಾರೆ. ಬಹಿರಾತ್ಮನಕ್ಕಿಂತ ಅಂತರಾತ್ಮ ಒಳ್ಳೆಯದು. ಅಂತರಾತ್ಮ ಇದ್ದವರು ಸಮ್ಯಕ್ ದೃಷ್ಟಿ ಇರ್ತಾರೆ ಭವಿಜೀವಿಗಳೇ. ಮಿಥ್ಯಾದೃಷ್ಟಿಗಳು ಬಹಿರಾತ್ಮ ಇರ್ತಾರೆ. ಅವರು ಉತ್ತಮ, ಮಧ್ಯಮ ಮತ್ತು ಜಗನ್ಯ ರೂಪದಿಂದ 3 ಪ್ರಕಾರದಲ್ಲಿದ್ದಾರೆ. ಅಂತರಾತ್ಮದಲ್ಲಿಯೂ ಕೂಡ 3 ಭೇದಗಳನ್ನು ಮಾಡಿದ್ದಾರೆ. ಉತ್ತಮ ಅಂತರಾತ್ಮ,
ಮಧ್ಯಮ ಅಂತರಾತ್ಮ, ಜಗನ್ಯ ಅಂತರಾತ್ಮ. ಅಂತರಂಗ ಮತ್ತು ಬಹಿರಂಗ ಪರಿಗ್ರಹಗಳ ರಹಿತವಾಗಿ, ಅಂದರೆ 24 ಪರಿಗ್ರಹಗಳನ್ನು ತ್ಯಾಗ ಮಾಡಿ ಶುದ್ಧೋಪಯೋಗಿಯಾಗಿದ್ದಾರಲ್ಲ ಅವರಿಗೆ ದಿಗಂಬರ ಮುನಿ ಅಥವಾ ಆತ್ಮಜ್ಞಾನಿ, ಉತ್ತಮ ಅಂತರಾತ್ಮ ಅಂತ ಹೇಳಿದ್ರು. ಇನ್ನು ಯಾರು ಮುನಿ ಆಗಿಲ್ಲ, ಯಾರು ಮುನಿ ಆಗಿಲ್ಲ, ಪ್ರತಿಮಾಧಾರಿ ಆಗಿದ್ದಾರೆ, ದೇಶವ್ರತಿ ಆಗಿದ್ದಾರೆ, ಅವರು ಮಧ್ಯಮ ಅಂತರಾತ್ಮ. ಇನ್ನು ಜಗನ್ಯ ಅಂತರಾತ್ಮ ಯಾರು? ಯಾರು ಇನ್ನೂ ವ್ರತಗಳನ್ನೇ ತೆಗೆದುಕೊಂಡಿಲ್ಲ, ಆದರೆ ಈ ಶರೀರ ಬೇರೆ, ಪರವಸ್ತು ಬೇರೆ, ಆತ್ಮ ಬೇರೆ ಅಂತ ತಿಳ್ಕೊಂಡಿದ್ದಾರೆ. ಅವರಿಗೆ ನಿಜವಾದ ದೇವ ಗುರುಗಳ ಮೇಲೆ ಶ್ರದ್ಧಾನವಿದೆ, ಆದರೆ ವ್ರತವಿಲ್ಲ, ಅವಿರತ ಸಮ್ಯಕ್ ದೃಷ್ಟಿ ಇದ್ದಾರೆ. ಅವರಿಗೆ ಜಗನ್ಯ ಅಂತರಾತ್ಮ ಅಂತ ಹೇಳಿದ್ರು. ಒಟ್ಟು ಈ ಸಂಸಾರದಲ್ಲಿ ಬಹಿರಾತ್ಮ, ಅಂತರಾತ್ಮ, ಪರಮಾತ್ಮ ಅಂತ 3 ಆತ್ಮರಿದ್ದಾರೆ. ಬಹಿರಾತ್ಮ ಅಂದರೇನು? ಶರೀರ ಮತ್ತು ಆತ್ಮ ಒಂದೇ ತಿಳಿದುಕೊಂಡಿರ್ತಾರೆ. ಪರವಸ್ತು ಮತ್ತು ಆತ್ಮನಲ್ಲಿ ಯಾವ ಭೇದವೇ ಇಲ್ಲ ಅಂತ ತಿಳಿದುಕೊಂಡಿರ್ತಾರೆ. ಅವರು ಮಿಥ್ಯಾದೃಷ್ಟಿ ಇರ್ತಾರೆ, ಅವರಿಗೆ ಬಹಿರಾತ್ಮ ಅಂತ ಹೇಳ್ತಾರೆ. ಇನ್ನು ಅಂತರಾತ್ಮ ಯಾರಿಗಂತಾರೆ? ಯಾರು ಆತ್ಮ ಮತ್ತು ಪರವಸ್ತುಗಳು ಬೇರೆ ಬೇರೆ ಇದೆ ಅಂತ ತಿಳ್ಕೊಂಡಿದ್ದಾರೆ, ಅವರಿಗೆ ಅಂತರಾತ್ಮ ಅಂತಾರೆ. ಆದರೆ ಅಂತರಾತ್ಮದಲ್ಲಿ ಉತ್ತಮ ಅಂತರಾತ್ಮ, ಮಧ್ಯಮ ಅಂತರಾತ್ಮ, ಜಗನ್ಯ ಅಂತರಾತ್ಮ ಎಂದು 3 ಪ್ರಕಾರಗಳನ್ನು ಹೇಳಿ. ಉತ್ತಮ ಅಂತರಾತ್ಮ ಯಾರಿಗಂತಾರೆ ನೋಡಿ, 24 ಪರಿಗ್ರಹಗಳನ್ನು ತ್ಯಾಗ ಮಾಡಿ, ರತ್ನತ್ರಯವನ್ನು ಧಾರಣ ಮಾಡಿ, ಮುನಿ ದೀಕ್ಷೆಯನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಪರಮೇಷ್ಠಿ ಸ್ವರೂಪದಲ್ಲಿ ಇದ್ದಾರೆ. ಅವರಿಗೆ ಉತ್ತಮ ಅಂತರಾತ್ಮ ಅಂತ ಹೇಳ್ತಾರೆ. ಮಧ್ಯಮ ಅಂತರಾತ್ಮ ಏನ್ ಹೇಳಿದ್ದಾರೆ? ಮುನಿ ದೀಕ್ಷೆ ತೆಗೆದುಕೊಂಡಿಲ್ಲ, ಮನೆಯನ್ನು ತ್ಯಾಗ ಮಾಡಿಲ್ಲ, ಆದರೆ ಮನೆಯಲ್ಲಿ ಇದ್ದುಕೊಂಡು ದೇಶ ವ್ರತವನ್ನು, ನೆಲೆಗಳನ್ನು, ಪ್ರತಿಮೆಯನ್ನು ಧಾರಣ ಮಾಡಿದ್ದಾರೆ. ಅವರಿಗೆ ಮಧ್ಯಮ ಅಂತರಾತ್ಮ ಅಂತ ಹೇಳ್ತಾರೆ. ಜಗನ್ಯ ಅಂತರಾತ್ಮ ಯಾರಿಗಂತಾರೆ? ಯಾರು ಯಾವುದೇ ವ್ರತಗಳನ್ನು ತೆಗೆದುಕೊಂಡಿಲ್ಲ, 12 ವ್ರತಗಳ ಪೈಕಿ ಯಾವ ವ್ರತವನ್ನು ತೆಗೆದುಕೊಂಡಿಲ್ಲ, ಆದರೆ ಅವರಿಗೆ ಧರ್ಮದ ಮೇಲೆ, ಭಗವಂತರ ಮೇಲೆ ಶ್ರದ್ಧಾನೆ ಇದೆ, ವಿಶ್ವಾಸವಿದೆ. ಅದಕ್ಕೆ ಅವರು ಜಗನ್ಯ ಅಂತರಾತ್ಮ ಇದ್ದಾರೆ. 4ನೇ ಗುಣಸ್ಥಾನವರ್ತಿ. 5ನೇ ಗುಣಸ್ಥಾನವರ್ತಿ ಮಧ್ಯಮ ಅಂತರಾತ್ಮ. 6, 7 ಮುಂದಿನ ಗುಣಸ್ಥಾನ ಇದ್ದವರು ಉತ್ತಮ ಅಂತರಾತ್ಮ. ಇನ್ನು ಕವಿಗಳು ಮಧ್ಯಮ ಮತ್ತು ಜಗನ್ಯ ಅಂತರಾತ್ಮ ಮತ್ತು ಸಕಲ ಪರಮಾತ್ಮನ ಸ್ವರೂಪವನ್ನು ಹೇಳ್ತಾ ಇದ್ದಾರೆ 5ನೇ ಗಾಥೆಯಲ್ಲಿ. ನೋಡಿ, ಮಧ್ಯಮ ಅಂತರ ಆತ್ಮ ಹೈ ಜೇ ದೇಶವ್ರತಿ ಅನಗಾರಿ, ಜಗಣ ಕಹೇ ಅವಿರತ ಸಮದೃಷ್ಟಿ, तीनों शिव मगचारी, सकल निकल परमात्म द्वैविद, तीन में घाति निवारी, श्री अरिहंत सकल परमात्म लोकालोक निहारी. अनगारी ನೋಡಿ, ಗ್ರಹ ಅಂದರೆ ಮನೆ, ಪರಿಗ್ರಹ ರಹಿತವಾಗಿದ್ದು 6ನೇ ಗುಣಸ್ಥಾನವರ್ತಿ ದಿಗಂಬರ ಮುನಿಗಳು ಅನಗಾರಿಗಳು. ಇನ್ನು ದೇಶವರ್ತಿ 12 ವ್ರತಗಳನ್ನು ಧಾರಣ ಮಾಡುವಂತ ಶ್ರಾವಕರು ಮಧ್ಯಮ ಅಂತರಾತ್ಮರಾಗಿದ್ದಾರೆ.
ಆ ಇನ್ನು ಅವಿರತ 12 ವ್ರತಗಳಿಂದ ರಹಿತ ಇದ್ದಾರೆ, ಆದರೆ ಸಮ್ಯಕ್ ದೃಷ್ಟಿ ಇದ್ದಾರೆ ಅವರು. ಇವ್ರಿಗೇನಂತಾರೆ? ಜಗನ್ಯ ಅಂತರಾತ್ಮ ಅಂತ ಹೇಳಿದ್ದಾರೆ. ಇನ್ನು ಈ 3 ಅಂತರಾತ್ಮ ಶಿವಮಗಚಾರಿ. ಇವರು 3 ಮಂದಿ, 3 ಪ್ರಕಾರದ ಅಂತರಾತ್ಮಗಳು ಮೋಕ್ಷ ಮಾರ್ಗದಲ್ಲಿ ನಡೆಯುವಂತವರಿದ್ದಾರೆ. ಆ ಇನ್ನು ಸಕಲ ಮತ್ತು ನಿಖಲ ಭೇದದಿಂದ ಪರಮಾತ್ಮರಲ್ಲಿ 2 ಪ್ರಕಾರವನ್ನು ಹೇಳ್ತಾರೆ. ಬಹಿರಾತ್ಮ, ಅಂತರಾತ್ಮ, ಪರಮಾತ್ಮ. ಈಗ ಪರಮಾತ್ಮನ ಸ್ವರೂಪವನ್ನು ಇದೇ ಗಾಥೆಯಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮದಲ್ಲಿ ಕೂಡ 2 ಪ್ರಕಾರಗಳನ್ನು ಹೇಳಿದ್ದಾರೆ. ದ್ವೈವಿಧ ತಿನಮೇ ಘಾತಿ ಚಾರ. ನೋಡಿ, 4 ಪ್ರಕಾರದ ಘಾತಿ ಕರ್ಮಗಳನ್ನು ನಾಶ ಮಾಡಿ ದವರು ಲೋಕ ಲೋಕ ಅಲೋಕಗಳನ್ನು ತಿಳಿಯುವಂತವರು ಕೇವಲ ಜ್ಞಾನಿಗಳಿಗೆ ಈ ಶ್ರೀ ಅರಿಹಂತ ಅಂತ ಹೆಸರಿದೆ. ಇವರು ಅಂತರಂಗ ಮತ್ತು ಬಹಿರಂಗ ಲಕ್ಷ್ಮಿ ಸಹಿತ ಅರಿಹಂತ ಪರಮೇಷ್ಠಿ ಇದ್ದಾರೆ. ಇವರಿಗೆ ಸಕಲ ಪರಮಾತ್ಮ ಅಂತಾರೆ. ಕಲ ಅಂದರೆ ಶರೀರ, ಸಕಲ ಶರೀರ ಸಹಿತವಾದ ಪರಮಾತ್ಮರು. ನೋಡಿ, ಅರಿಹಂತ ಪರಮೇಷ್ಠಿಗಳು ಅಂತರಾತ್ಮದಲ್ಲಿ ಬರುವುದಿಲ್ಲ, ಪರಮಾತ್ಮದಲ್ಲಿ ಬರ್ತಾರೆ. ಯಾಕಂದರೆ ಅವರಲ್ಲಿ 18 ದೋಷಗಳು ಇಲ್ಲ. ಅವರಿಗೆ ಕೇವಲ ಜ್ಞಾನ ಪ್ರಾಪ್ತ ಆಗಿದೆ. ಆದರೆ 13ನೇ ಗುಣಸ್ಥಾನವಿರೋದ್ರಿಂದ ಇನ್ನೂ ಬಹಿರಂಗ ಲಕ್ಷ್ಮಿ ಅಂತರಂಗ ಲಕ್ಷ್ಮಿ ಎಲ್ಲ ಅವ್ರ ಕಡೆಗೆ ಇದೆ. ಅಂದ್ರೆ ಏನು? ಇನ್ನು ಶರೀರ ಇದೆ, ಸಮೋ ಶರಣವಿದೆ, ದಿವ್ಯ ಧ್ವನಿ ಹೊರಡ್ತಾ ಇದೆ. ಆದ ಕಾರಣ ಅವರಿಗೆ ಸಕಲ ಪರಮಾತ್ಮ ಅಂತ ಹೇಳಿ. ಇನ್ನು ಶರೀರ ಇದೆ, ಅದಕ್ಕಾಗಿ ಸಕಲ ಪರಮಾತ್ಮ ಅಂತ ಹೇಳಿದ್ದಾರೆ. ಇನ್ನು ಒಂದು ಸಲ ಅವರದ್ದು ಪಂಡಿತ ಮರಣವಾದರೆ ಆಯ್ತು, ಇನ್ನು ಹುಟ್ಟು ಸಾವುಗಳು ಇಲ್ಲವೇ ಇಲ್ಲ. ಅವರು ಮೋಕ್ಷದಲ್ಲಿ ವಿರಾಜಮಾನರಾಗ್ತಾರೆ, ಸಿದ್ಧ ಪರಮೇಷ್ಠಿ ಆಗ್ತಾರೆ. ಅದಕ್ಕಾಗಿ ಅವರಿಗೆ ಸಕಲ ಪರಮಾತ್ಮ ಅಂತ ಸಂಜ್ಞೆ ಇದೆ. ಒಟ್ಟು 3 ಪ್ರಕಾರದ ಆತ್ಮ ಇದ್ದಾರೆ. ಬಹಿರಾತ್ಮ ಮಿಥ್ಯಾದೃಷ್ಟಿ, ಅಂತರಾತ್ಮ ಸಮ್ಯಕ್ ದೃಷ್ಟಿ ಇದ್ದಾರೆ, ಆದರೆ ಇನ್ನು ಕೇವಲ ಜ್ಞಾನ ಪ್ರಾಪ್ತ ಆಗಿಲ್ಲ. ಇನ್ನು ಪರಮಾತ್ಮ ಅಂದರೆ ಏನು? ಅವರಿಗೆ ಕೇವಲ ಜ್ಞಾನ ಪ್ರಾಪ್ತವಾಗಿದೆ. ಹಿತೋಪದೇಶಿ, ಸರ್ವಜ್ಞತ್ವ, ವೀತರಾಗತ್ವ ಎಲ್ಲ ಗುಣಗಳು ಇವೆ ಅವರಲ್ಲಿ. ಅವರೇ ನಿಜವಾದ ದೇವರು ಅನಿಸಿಕೊಳ್ತಾರೆ. ಅವರಿಗೆ ಪರಮಾತ್ಮ ಅಂತ ಹೇಳ್ತಾರೆ. ಈ ಪ್ರಕಾರ ಕವಿಗಳು ಉತ್ತಮ ಬಹಿರಾತ್ಮ ಮತ್ತು ಉತ್ತರ ಅಂತರಾತ್ಮ ಸ್ವರೂಪ ಹೇಳಿ, ಮಧ್ಯಮ ಜಗನ್ಯ ಅಂತರಾತ್ಮ ಮತ್ತು ಸಕಲ ಪರಮಾತ್ಮನ ಸ್ವರೂಪವನ್ನು 5ನೇ ಗಾಥೆಯಲ್ಲಿ ಹೇಳಿದ್ದಾರೆ. ಇನ್ನು 6ನೇ ಗಾಥೆಯಲ್ಲಿ ನಿಖಲ ಪರಮಾತ್ಮನ ಸ್ವರೂಪ ಮತ್ತು ಅವರ ಧ್ಯಾನದ ಉಪದೇಶವನ್ನು ಇದರಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರೂ ಗಾಥೆಗಳನ್ನು ನೋಡಿ ಚೆನ್ನಾಗಿ. ಜ್ಞಾನ ಶರೀರಿ ತ್ರಿವಿಧ ಕರ್ಮಮಲ ವರಜಿತ ಸಿದ್ಧ महंता ते है निकल अमल परमात्म भोगे शर्म अनंता बहिरात्मता हेय जानित जी अंतर आत्म हुजे परमात्म को ध्याय निरंतर जो नित आनंद पूजे.
ನಿಖಲ ಪರಮಾತ್ಮನ ಸ್ವರೂಪವನ್ನು ಹೇಳ್ತಾ ಇದ್ದಾರೆ, ಅವರ ಧ್ಯಾನದ ಉಪದೇಶವನ್ನು ಹೇಳ್ತಾ ಇದ್ದಾರೆ. ಜ್ಞಾನ ಶರೀರಿ, ಜ್ಞಾನವೇ ಇವರ ಶರೀರವಾಗಿದೆ. ಕಣ್ಣುಗಳು, ಮೂಗು, ಮುಖ, ಕೂದಲುಗಳು, ಕಿವಿಗಳು, ಕೈಗಳು, ಕಾಲುಗಳು ಏನು ಅವರಿಗೆ ಶರೀರ ರೂಪದಲ್ಲಿ ಇಲ್ಲವೇ ಇಲ್ಲ. ಅವರ ಶರೀರ ಯಾವುದರಿಂದ ತಯಾರಾಗಿದೆ? ಜ್ಞಾನದಿಂದ ತಯಾರಾಗಿದೆ. ಆದರೆ ಜ್ಞಾನ ಶರೀರ ಕಣ್ಣುಗಳಿಗೆ ಕಾಣಿಸುವುದಿಲ್ಲ. ಜ್ಞಾನ ಇದು ಆತ್ಮನ ಲಕ್ಷಣವಾಗಿದೆ, ಆತ್ಮನ ಗುಣವಾಗಿದೆ. ಅಲ್ಲಿ ಮಾತ್ರ ಅಮೂರ್ತಿಕವಾದ ಆತ್ಮನೇ ಇರ್ತಾನೆ. ಅದಕ್ಕೆ ಅಂತಾರೆ ಜ್ಞಾನ ಶರೀರಿ. ನೋಡಿ, ಜ್ಞಾನವೇ ಶರೀರ ಅವರದ್ದಾಗಿದೆ. ತ್ರಿವಿಧ ಕರ್ಮ, 3 ಪ್ರಕಾರದ ಕರ್ಮಗಳನ್ನು ನಾಶ ಮಾಡಿದ್ದಾರೆ. ಇನ್ನು ಇಲ್ಲಿ ಏನು ಒಂದು ಪ್ರಶ್ನೆ ಬರ್ತದೆ, ಕರ್ಮಗಳು 3 ಪ್ರಕಾರದಿಂದಿವೆಯೋ ಅಥವಾ ಕರ್ಮಗಳು 8 ಇವೆಯೋ? ಪ್ರಶ್ನೆ ಬರ್ತಾ ಇದೆ. ನೋಡಿ, ಮುಖ್ಯವಾಗಿ ಮೂಲ ಭೇದಗಳು ಕರ್ಮದಲ್ಲಿ 3 ಪ್ರಕಾರಗಳನ್ನು ಭೇದ ಮಾಡಿದ್ದಾರೆ. ದ್ರವ್ಯ ಕರ್ಮ, ಜ್ಞಾನಾವರಣಾದಿ ದ್ರವ್ಯ ಕರ್ಮಗಳನ್ನು ಹೇಳಿದ್ದಾರೆ. ಭಾವ ಕರ್ಮ ಅಂದ್ರೆ ರಾಗದ್ವೇಷ, ನೋ ಕರ್ಮ ಅಂದ್ರೆ ಈ ಶರೀರಾದಿ ಸಾಧನಗಳು. ಅರ್ಥ ಆಯ್ತಾ? ಇನ್ನು ದ್ರವ್ಯ ಕರ್ಮಗಳಲ್ಲಿ 8 ಪ್ರಕಾರಗಳನ್ನು ಹೇಳಿದ್ದಾರೆ. ಜ್ಞಾನಾವರಣೀಯ ಕರ್ಮ, ದರ್ಶನಾವರಣೀಯ ಕರ್ಮ, ಮೋಹನೀಯ ಕರ್ಮ, ಅಂತರಾಯ ಕರ್ಮ, ನಾಮಕರ್ಮ, ವೇದನೀಯ ಕರ್ಮ, ಗೋತ್ರ ಕರ್ಮ, ಆಯು ಕರ್ಮ. ಇವು ದ್ರವ್ಯ ಕರ್ಮದಲ್ಲಿ 8. ಭಾವಕರ್ಮದಲ್ಲಿ ರಾಗ ದ್ವೇಷ ಪರಿಣಾಮಗಳಿಗೆ ಭಾವಕರ್ಮ ಅಂತಾರೆ. ನೋ ಕರ್ಮ ಅಂದ್ರೇನು? ಎಲ್ಲಾ ಶರೀರಗಳಿಗೆ ನೋ ಕರ್ಮ ಅಂತಾರೆ. ಇನ್ನು ಶರೀರಕ್ಕೆ ನಾವು ದಿನಾಲು ಆಹಾರವನ್ನು ಕೊಡ್ತೇವೆ, ಅದು ಕೂಡ ನೋ ಕರ್ಮವೇ. ಈ ಪ್ರಕಾರ ದ್ರವ್ಯ ಕರ್ಮ, ಭಾವಕರ್ಮ, ನೋ ಕರ್ಮ. ಅದಕ್ಕಾಗಿ ತ್ರಿವಿಧ ಕರ್ಮ ಅಂತ ಇಲ್ಲಿ ಉಚ್ಚಾರಣೆ ಮಾಡಿ, ಇಲ್ಲಿ ದ್ರವ್ಯ ಕರ್ಮ, ಭಾವಕರ್ಮ, ನೋ ಕರ್ಮ ಅಂತ ಹೇಳಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಇನ್ನು ಅಮಲ, ಅಮಲ ಅಂದ್ರೆ ಯಾವ ಆತ್ಮನಲ್ಲಿ ಕರ್ಮವೇ ಇಲ್ಲ, ಅವರು ನಿರ್ಮಲವಾಗಿ ಬಿಟ್ಟಿದ್ದಾರೆ, ಮಹಂತ ಪೂಜ್ಯರಾಗಿದ್ದಾರೆ, ಸಿದ್ಧ ಸಿದ್ಧಿ ಮಾಡಿಕೊಂಡಿದ್ದಾರೆ, ಆತ್ಮ ಸಿದ್ಧಿ ಮಾಡಿಕೊಂಡಿದ್ದಾರೆ, ಸಿದ್ಧ. ಪರಮೇಷ್ಠಿ, ಅವರು ಪರಮವಾದ ಎಲ್ಲರಿಗೂ ಇಷ್ಟವಾದ ಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ. ಅವರಿಗೆ ನಿಖಲ ಪರಮಾತ್ಮ ಅಂತಾರೆ. ಕಲ ಅಂದರೆ ಶರೀರ, ನೀ ಅಂದರೆ ಇಲ್ಲ. ಸಕಲ ಅಂದರೆ ಕಲ ಅಂದರೆ ಶರೀರ, ಸ ಅಂದ್ರೆ ಇದೆ. ನೋಡಿ, ಅರ್ಹಂತ ಪರಮೇಷ್ಠಿಗಳಿಗೆ ಶರೀರವಿರೋದ್ರಿಂದ ಸಕಲ ಅಂತ ಹೇಳಿದ್ದಾರೆ, ಕಲ ಸಹಿತ ಅಂತ ಹೇಳಿದ್ದಾರೆ. ಸಿದ್ಧ ಪರಮೇಷ್ಠಿಗಳಿಗೆ ಶರೀರವೇ ಇರುವುದಿಲ್ಲ, ಅದಕ್ಕಾಗಿ ನೀಕಲ ಅಂದ್ರೆ ನಕಾರಾತ್ಮಕ ತಿಳ್ಕೊಳ್ಬೇಕು. ಈ ಪ್ರಕಾರ ಶರೀರವಿಲ್ಲದವರು ಅಂತ ಹೇಳಿದ್ದಾರೆ. ಇವರು ಜ್ಞಾನವೇ ಇವರ ಶರೀರವಾಗಿದೆ. ಇವರು 3 ಪ್ರಕಾರದ ಕರ್ಮಗಳಿಂದ ರಹಿತವಾಗಿ ನಿರ್ಮಲವಾಗಿದ್ದಾರೆ, ಮಹಂತ ಪೂಜ್ಯವಾಗಿದ್ದಾರೆ, ಸಿದ್ಧಿ ಮಾಡಿಕೊಂಡಿದ್ದಾರೆ, ಪರಮೇಷ್ಠಿ ಇದ್ದಾರೆ, ಸಿದ್ಧ ಪರಮೇಷ್ಠಿ ಇದ್ದಾರೆ. ಹೇಗಿದ್ದಾರೆ? ನಿಖಲವಿದ್ದಾರೆ. ಕಲ ಅಂದರೆ ಶರೀರ, ನೀ ಅಂದರೆ ಇಲ್ಲ, ಶರೀರವಿಲ್ಲ, ಪರಮಾತ್ಮ ಇದ್ದಾರೆ. ಅನ್ಯತಾ ಅನಂತಾನಂತ ಆದರೆ ಅಪರಮಿತ ಸುಖ. ಶರ್ಮ ಅಂದ್ರೆ ಏನು? ಸುಖ.
ಶರ್ಮವನ್ನು ಭೋಗಿಸ್ತಾರೆ, ಅನಂತ ಸುಖವನ್ನು ಭೋಗಿಸ್ತಾರೆ ನಿಖಲ ಪರಮಾತ್ಮಗಳು. ನಾವು ಎಲ್ಲರೂ ಕೂಡ ಅನಂತ ಸುಖದ ಸಲುವಾಗಿಯೇ ಧರ್ಮವನ್ನು ಮಾಡುತ್ತಿದ್ದೇವೆ, ಮಾಡಬೇಕು. ನಾವು ಎಲ್ಲರೂ ಕೂಡ ಸಿದ್ಧ ಪರಮೇಷ್ಠಿ ಆಗೋದಕ್ಕೋಸ್ಕರವೇ ಈ ಸ್ವಾಧ್ಯಾಯ, ಪರೀಕ್ಷೆ, ದಾನ, ಪೂಜೆ, ಈ ಷಟ್ಕ್ರಿಯೆಗಳನ್ನು ಯಾವುದಕ್ಕೆ ಮಾಡಬೇಕು? ಸಿದ್ಧ ಪರಮೇಷ್ಠಿ ಆಗೋದಕ್ಕೋಸ್ಕರ ಮಾಡಬೇಕು. ತಿಳಿತಾ ಇದೆ? ಎಲ್ಲರಿಗೂ ಅರ್ಥ ಆಗ್ತಾ ಇದೆ? ಕೇಳಿಸಿ ಬರ್ತಾ ಇದೆ ನಾವು ಹೇಳಿದ್ದು? ಕೇಳಿಸಿ ಬರ್ತಾ ಇದ್ರೆ ನನಗೆ ಸ್ವಲ್ಪ ಸಂಕೇತ ಮಾಡಿ. ಈ ರೀತಿ ಸಿದ್ಧ ಭಗವಾನರು ಶರೀರದಿಂದ ರಹಿತ ಇರುವುದರಿಂದ ನಿಖಲ ಪರಮಾತ್ಮ ಇದ್ದಾರೆ. ಅವರ ಜ್ಞಾನವೇ ಶರೀರವಾಗಿದೆ. ಅವರು 3 ಪ್ರಕಾರದ ಕರ್ಮ ಮಲ ಅಂದರೆ ದ್ರವ್ಯ ಕರ್ಮ, ಭಾವ ಕರ್ಮ, ನೋ ಕರ್ಮದಿಂದ ರಹಿತವಾಗಿದ್ದಾರೆ, ನಿರ್ಮಲವಿದ್ದಾರೆ, ಮಹಾನವಿದ್ದಾರೆ. ಅನಂತ ಕಾಲದವರೆಗೂ ಅನಂತ ಸುಖವನ್ನು ಪಡೆಯುವುದು, ಅದರಲ್ಲಿ ಸುಖದಲ್ಲಿ ಮುಳುಗಿರುತ್ತಾರೆ. ಈ ಪ್ರಕಾರ ಬಹಿರಾತ್ಮಪನ ಬಿಡಲಿಕ್ಕೆ ಯೋಗ್ಯವಿದೆ. ಅದಕ್ಕೆ ಮಿಥ್ಯಾದೃಷ್ಟಿ ಆಗಿದ್ದವರಿಗೆ ಬಹಿರಾತ್ಮ ಅಂತಾರೆ. ಯಾರು ಶರೀರ ಮತ್ತು ಆತ್ಮದ ಭೇದವನ್ನು ತಿಳ್ಕೊಂಡಿಲ್ಲ ಅವರಿಗೆ ಮೋಕ್ಷದ ಪ್ರಾಪ್ತಿ ಆಗುವುದೇ ಇಲ್ಲ. ಅದಕ್ಕಾಗಿ ಏನು ಬಿಡಬೇಕು? ಮನೆ ಬಿಡೋದ ಅವಶ್ಯಕತೆ ಇಲ್ಲ, ಮಿಥ್ಯಾತ್ವ ಬಿಡಬೇಕು. ಮನಸ್ಸಿನಲ್ಲಿರ್ತಕ್ಕಂಥ ಮನೆ ಬಗ್ಗೆ ಮಮಕಾರವನ್ನು ಬಿಡಬೇಕು. ಆವಾಗ ಅಂತರಾತ್ಮ ಆಗ್ತಾರೆ. ಈ ಬೆಳ್ಳಿ, ಬಂಗಾರ, ಧನ, ಸಂಪತ್ತು ಇದು ಯಾವುದು ಆತ್ಮ ಕಲ್ಯಾಣಕ್ಕೆ ಬರುವುದಿಲ್ಲ ಅಂತ ತಿಳಿದುಕೊಂಡು ಅದರಿಂದ 4 ಪ್ರಕಾರದ ದಾನ ಧರ್ಮಗಳನ್ನು ಮಾಡುವಂತ ಪ್ರವೃತ್ತಿ ಬೆಳೆಸ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಮುನಿ ಮಹಾರಾಜರಿಗೆ ಆಹಾರ ಕೊಡುವುದು, ಶಾಸ್ತ್ರಗಳು ದಾನ ಕೊಡುವುದು, ದೀನಹೀನರ ಮೇಲೆ ಕರುಣಾಭಾವ ಇಡುವುದು, ಯಾವಾಗಲೂ ಪೈಸೆ ಗಂಟನ್ನೆಲ್ಲ ಸಂಗ್ರಹ ಮಾಡಿ ಕೊನೆಗೆ ಯಾರಾದರೂ ಕಳ್ಳರ ಕೈಯಲ್ಲಿ ಕೊಟ್ಟು ಹೋಗುವುದು, ಇದು ಬಹಿರಾತ್ಮನ ಲಕ್ಷಣವಿದೆ. ಇದ್ದಷ್ಟರಲ್ಲಿ ಏನ್ ಮಾಡೋದು? ದಿನಾಲು ದೇವ ಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ ದಿನೇ ಅಂತ ಹೇಳಿದ್ದಾರೆ. ಇದು ಅಂತರಾತ್ಮನ ಲಕ್ಷಣವಿದೆ. ಈ ಪ್ರಕಾರ ಭವ್ಯ ಜೀವಿಗಳೇ ಸ್ವಾಧ್ಯಾಯವನ್ನು ಮಾಡುವಂತ ಪ್ರವೃತ್ತಿ ನಾವು ಬೆಳೆಸ್ಕೊಳ್ಬೇಕು. ಸಿದ್ಧ ಭಗವಂತರು ಆಗಬೇಕಾದರೆ ಮೊದಲು ನಾವು ಅಂತರಾತ್ಮ ಆಗ್ಬೇಕು, ನಂತರ ಮಧ್ಯಮ ಅಂತರಾತ್ಮ ಆಗ್ಬೇಕು, ನಂತರ ಉತ್ತಮ ಅಂತರಾತ್ಮ ಆಗ್ಬೇಕು. ಉತ್ತಮ ಆತ್ಮ ಅಂತಾರೆ ಯಾರಿಗಂತಾರೆ? ಮುನಿ ಮಹಾರಾಜರಿಗೆ ಅಂತಾರೆ. ಆಚಾರ್ಯ, ಉಪಾಧ್ಯಾಯ, ಸರ್ವಸಾರ. ಸಕಲ ಪರಮಾತ್ಮ ಯಾರಿಗಂತಾರೆ? ಅರಿಹಂತ ಪರಮೇಷ್ಠಿಗೆ. ನಿಖಲ ಪರಮಾತ್ಮ ಯಾರಿಗಂತಾರೆ? ಸಿದ್ಧ ಪರಮೇಷ್ಠಿಗಳಿಗೆ. ನಮೋಕಾರ ಮಂತ್ರವನ್ನು ಜಪ ಮಾಡುವುದು ಬೇರೆ, ಆ ನಮೋಕಾರ ಮಂತ್ರವನ್ನು ಪೂರ್ಣವಾಗಿ ತಿಳಿದುಕೊಳ್ಳುವುದು ಬೇರೆ. ಇನ್ನು ಆ ನಮೋಕಾರ ಮಂತ್ರವನ್ನು ತಿಳಿದುಕೊಂಡ ನಂತರ ಆ ನಮೋಕಾರ ಮಂತ್ರದಲ್ಲಿ ನಮ್ಮದು ಹೆಸರು ಬರಬೇಕು ಅಂತ ಪುರುಷಾರ್ಥ ಮಾಡುವುದು, ಇದು ಧರ್ಮ. ಇನ್ನು 7ನೇ ಗಾಥೆಯಲ್ಲಿ ಕವಿಗಳು ಏನ್ ಹೇಳ್ತಾ ಇದ್ದಾರೆ ನೋಡಿ. ಅಜೀವ ತತ್ವ, ಉದ್ಗಲ, ಧರ್ಮ ಮತ್ತು ಅಧರ್ಮ ದ್ರವ್ಯದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಇಷ್ಟುವರೆಗೆ ಜೀವ ತತ್ವದ ಬಗ್ಗೆ ಹೇಳಿದ್ದಾರೆ. ಜೀವದಲ್ಲಿ ಎಷ್ಟು ಪ್ರಕಾರಗಳಿರ್ತವೆ ಅದನ್ನೆಲ್ಲ ಹೇಳಿದರು. ಈಗ ಏನ್ ಮಾಡ್ತಾ ಇದ್ದಾರೆ? ಅಜೀವ ತತ್ವದ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಪುದ್ಗಲ, ಧರ್ಮ, ಅಧರ್ಮ ಈ ದ್ರವ್ಯದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. चेतनता बिन सो अजीव है,
पंचभेदता के हैं पुद्गल पंचवरन रस गंध दो हरस वसूजा के हैं जिय पुद्गल को चलन सहाई धर्म द्रव्य अनुरूपी तिष्ठत होय अधर्म सहाई जिन बिन मूर्ति निरूपी ಯಾರು ಚೇತನತಾವಿನ ಚೇತನ ರಹಿತವಿದ್ದಾರೆ ಯಾವುದು ಚೇತನ ರಹಿತವಾಗಿದೆ ಅದು ಅಜೀವವಾಗಿದೆ ಅದಕ್ಕೇನೆ ಪುದ್ಗಲ ಅಂತ ಹೇಳ್ತಾರೆ ಅಜೀವ ಮತ್ತು ಪುದ್ಗಲ ಒಂದೇ ಜೀವವಿರುವುದಿಲ್ಲ ಚೈತನ್ಯವಿರುವುದಿಲ್ಲ ಯಾವ ವಸ್ತುವಿನಲ್ಲಿ ಜ್ಞಾನ ಇಲ್ಲ ದರ್ಶನವಿಲ್ಲ ಅದಕ್ಕೆಲ್ಲ ಪುದ್ಗಲ ಅಥವಾ ಅಜೀವ ಅಂತಾರೆ ಇನ್ನು ಅಜೀವದಲ್ಲಿ 5 ಭೇದಗಳನ್ನು ಹೇಳಿದ್ದಾರೆ ಆಚಾರ್ಯರು ಪಂಚಭೇದ ಜಾಕೆ ಪಾಂಚ ಇನ್ನು ನೋಡಿ ವರ್ಣರಸ ಈಗ ಇಂದ್ರಿಯಗಳು 5 ಇಂದ್ರಿಯಗಳಿವೆ ಪಾಚ ಅಂದ್ರೆ ಏನು ಬಣ್ಣಗಳು 5 ರಸಗಳು 5 ಪಂಚ ಆಮೇಲೆ ದೋ ಗಂಧ 2 ಗಂಧಗಳು ಸುಗಂಧ ಮತ್ತು ದುರ್ಗಂಧ ಮತ್ತು ವಸು ಅಂದ್ರೆ ಆಟು ವಸು ಅಂದ್ರೆ 8 ಹರಸ ಅಂದ್ರೆ ಸ್ಪರ್ಶ ಎಷ್ಟಿವೆ 8 ಪ್ರಕಾರದ ಸ್ಪರ್ಶಗಳು ಇರುತ್ತವೆ ಅವು ಪುದ್ಗಲ ದ್ರವ್ಯದಲ್ಲಿಯೇ ಇರುತ್ತವೆ ಅಂದರೆ ಯಾವ ದ್ರವ್ಯದಲ್ಲಿ ಸ್ಪರ್ಶ ರಸ ಗಂಧ ವರ್ಣ ಇವು ಇರುತ್ತವೆ ಇದಕ್ಕೆ ಪುದ್ಗಲ ಅಂತ ಹೇಳಿದ್ದಾರೆ ತಿಳಿತಾ ಇದೆಯಲ್ಲ ಎಲ್ಲರಿಗೂ ವ್ಯವಸ್ಥಿತವಾಗಿ ನೋಡಿ ಯಾವ ದ್ರವ್ಯದಲ್ಲಿ ಸ್ಪರ್ಶವಿದೆ ರಸವಿದೆ ಗಂಧವಿದೆ ವರ್ಣವಿದೆ ಅದಕ್ಕೆ ಪುದ್ಗಲ ಅಂತ ಹೇಳಿದ್ದಾರೆ ವರ್ಣ ಅಂದ್ರೆ ಬಣ್ಣ 5 ಪ್ರಕಾರ ರಸ 5 2 ಗಂಧಗಳು ಸುಗಂಧ ದುರ್ಗಂಧ ಇವೆಲ್ಲ ಪುದ್ಗಲದ ಸ್ವಭಾವಗಳು ಹೇಳ್ತಾ ಇದ್ದಾರೆ ಆಮೇಲೆ 8 ಪ್ರಕಾರದ ಸ್ಪರ್ಶಗಳು ಇದಕ್ಕೆ ಪುದ್ಗಲ ಅಂತ ಹೇಳಿದ್ದಾರೆ ಚಲನ ಸಹಾಯಿ ಇನ್ನು ಯಾವ ದ್ರವ್ಯ ಜೀವ ಮತ್ತು ಪುದ್ಗಲಗಳಿಗೆ ಚಲನ ವಲನ ಮಾಡಲಿಕ್ಕೆ ಸಹಕಾರಿಯಾಗಿದೆ ಅದಕ್ಕೇನಂತಾರೆ ಅಮೂರ್ತಿಯಾಗಿದೆ ಅದು ಧರ್ಮ ದ್ರವ್ಯ ಇಲ್ಲಿ ಒಂದು ವಿಶೇಷ ತಿಳ್ಕೊಳ್ಳೋದಿದೆ ಧರ್ಮ ದ್ರವ್ಯ ಅಂದರೆ ಧರ್ಮ ಅಂದರೆ ಇಲ್ಲಿ ಪೂಜೆ ಪುನಸ್ಕಾರ ದಾನ ಧ್ಯಾನ ಪೂಜೆ ವ್ರತ ಅಂತ ಇಲ್ಲಿ ಆ ಧರ್ಮದ ಅರ್ಥವಿಲ್ಲ ಧರ್ಮ ಅಂದರೆ ಒಂದು ಹೆಸರಿದೆ ಆ ದ್ರವ್ಯದ ಮಾತ್ರ ಅದು ಹೆಸರಿದೆ ಅಷ್ಟೇ ತಿಳ್ಕೊಳ್ಬೇಕು ಧರ್ಮ ದ್ರವ್ಯದ ಸ್ವರೂಪ ಏನಿದೆ ಜೀವ ಮತ್ತು ಪುದ್ಗಲಗಳಿಗೆ ಅದೇನ್ ಮಾಡ್ತದೆ ಚಲನವಲನ ಮಾಡ್ಲಿಕ್ಕೆ ಸಹಕಾರಿ ಆಗ್ತದೆ ಈಗ ನಾವು ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಾ ಇದ್ದೇವೆ ವಾಹನದಲ್ಲಿ ನಮ್ಮ ವಾಹನ ಬೆಂಗಳೂರಿನಿಂದ ಮೈಸೂರು ಕಡೆಗೆ ಚಲಿಸ್ತಾ ಇದೆ ಅಂದರೆ ಅದಕ್ಕೆ ಅಮೂರ್ತಿಕ ರೂಪದಿಂದ ಉದಾಸೀನ ರೂಪದಿಂದ ಧರ್ಮ ದ್ರವ್ಯ ಸಹಾಯಕವಾಗಿದೆ ಆ ಧರ್ಮ ದ್ರವ್ಯ ಹೇಗೆ ಸಹಾಯಕ ಆಗಿದೆ ಅಂದ್ರೆ ಮೀನುಗಳಿಗೆ ಯಾವ ರೀತಿ ಈಜಲಿಕ್ಕೆ ನೀರು ಸಹಾಯಕವಾಗಿರುತ್ತದೆ ಅದೇ ಪ್ರಕಾರ ಈ ಲೋಕದಲ್ಲಿ ಧರ್ಮ ದ್ರವ್ಯ ಎಲ್ಲ ಕಡೆಗಳು ತುಂಬಿರುವುದರಿಂದ ಈ ಜೀವಿಗಳು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಸುರಕ್ಷಿತವಾಗಿ ಹೋಗ್ತವೆ ಅದಕ್ಕಂತಾರೆ ಧರ್ಮ ದ್ರವ್ಯ ಕಣ್ಣಿಗೆ ಕಾಣಿಸುವುದಿಲ್ಲ ಅಮೂರ್ತಿಕವಾಗಿದೆ ಜೀವ ದ್ರವ್ಯ ಅಮೂರ್ತಿಕವಾಗಿದೆ ಧರ್ಮ ದ್ರವ್ಯವೂ ಅಮೂರ್ತಿಕವಾಗಿದೆ ಆದ್ರೆ ಪುದ್ಗಲ ದ್ರವ್ಯ ಮೂರ್ತಿಕವಾಗಿದೆ ಕಣ್ಣಿಗೆ ಕಾಣಿಸ್ತದೆ
ನೀವು ನಮಗೆ ಕಾಣಿಸ್ತಾ ಇದ್ದೀರಿ, ನಾನು ನಿಮಗೆ ಕಾಣಿಸ್ತಾ ಇದ್ದೇನೆ, ಆದರೆ ನನ್ನ ಜೀವ ನಿಮಗೆ ಕಾಣಿಸ್ತಾ ಇಲ್ಲ. ನನ್ನ ಶರೀರ ಮಾತ್ರ ನಿಮಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಶರೀರ ಪುದ್ಗಲವಿದೆ, ನಮ್ಮ ಕಣ್ಣುಗಳು ಪುದ್ಗಲ ಇವೆ. ಪುದ್ಗಲ ವಸ್ತು ಪುದ್ಗಲವನ್ನೇ ನೋಡ್ತದೆ, ಆದರೆ ಜೀವವನ್ನು ನೋಡುವುದಿಲ್ಲ. ಆದರೆ ಅರಿಹಂತ ಪರಮೇಷ್ಠಿಗಳು ಜೀವವನ್ನು ಹೇಗೆ ನೋಡ್ತಾರೆ ಅಂದ್ರೆ ಕಣ್ಣುಗಳಿಂದ ನೋಡುವುದಿಲ್ಲ, ಆತ್ಮಶಕ್ತಿಯಿಂದ ನೋಡ್ತಾರೆ, ಕೇವಲ ಜ್ಞಾನದ ಶಕ್ತಿಯಿಂದ ನೋಡ್ತಾರೆ, ಅವರಿಗೆ ಕಾಣಿಸ್ತಾರೆ. ತಿಷ್ಠತ, ಯಾವ ಜೀವ ಸ್ಥಿರವಾಗಿ ನಿಲ್ಲಬೇಕಂತ ಬಯಸ್ತವೆಲ್ಲ, ಉದ್ಗಲ ಮತ್ತು ಜೀವಿಗಳಿಗೆ ಸಹಕಾರಿ ಆಗ್ತದೆಯಲ್ಲ, ಆ ದ್ರವ್ಯ ಯಾವುದು? ಅಧರ್ಮ ದ್ರವ್ಯ. ಇಲ್ಲಿ ಅಧರ್ಮ ಅಂದ್ರೆ ಅನ್ಯಾಯ, ಪಾಪ, ಅದು ಇದು ಅಂತ ತಿಳ್ಕೊಳ್ಬಾರ್ದು. ಅಧರ್ಮ ಅಂದ್ರೆ ಸಿಂಪಲ್ ಒಂದು ಹೆಸರಿ ಅಷ್ಟೇ. ಅಧರ್ಮ ಅಂತ ಒಂದು ಹೆಸರಿನ ದ್ರವ್ಯವಿದೆ. ಆ ದ್ರವ್ಯ ಜೀವ ಮತ್ತು ಪುದ್ಗಲಗಳಿಗೆ ಸ್ಥಿರವಾಗಿ ನಿಲ್ಲಲು ಸಹಾಯ ಮಾಡ್ತದೆ. ಈಗ ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಒಂದೇ ಸ್ಥಾನದಲ್ಲಿ ಕುಳಿತುಕೊಂಡು ಸ್ವಾಧ್ಯಾಯವನ್ನು ಕೇಳ್ತಾ ಇದ್ದೀರಿ. ಈಗ ನೀವು ಸ್ಥಿರವಾಗಿ ಕೂಡಿರ್ಬೇಕಾದ್ರೆ ನಿಮಗೆ ಅಧರ್ಮ ದ್ರವ್ಯ ಉದಾಸೀನ ರೂಪದಿಂದ ಸಹಕಾರಿಯಾಗಿದೆ. ಇದು ದ್ರವ್ಯಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇದೆ ವಿಷಯ. ಇನ್ನು ಈ ರೀತಿ ಭಗವಾನ್ ಜಿನೇಂದ್ರರು ಹೇಳಿದ್ದಾರೆ. ಈ ಎಲ್ಲಾ ದ್ರವ್ಯಗಳ ಬಗ್ಗೆ ಯಾರು ಹೇಳಿದ್ದಾರೆ? ಭಗವಂತರು ಹೇಳಿದ್ದಾರೆ, ಕೇವಲ ಜ್ಞಾನದಲ್ಲಿ ನೋಡಿ ಹೇಳಿದ್ದಾರೆ. ಅದೇ ರೀತಿ ನಾವು ಅದರ ಮೇಲೆ ಶ್ರದ್ಧಾನವನ್ನು ನೀಡಬೇಕು. ನೀವು ಯಾವಾಗ ಸ್ವತಃ ಭಗವಂತರಾಗ್ತೀರಿ ಅವಾಗ ಪ್ರತ್ಯಕ್ಷವಾಗಿ ನೋಡುವುದಿದೆ. ಈಗ ಮಾತ್ರ ಏನ್ ಮಾಡೋದಿದೆ? ಶ್ರದ್ಧಾನ ಇಡೋದು. ಈ ರೀತಿ ಅಜೀವ ತತ್ವದ ಬಗ್ಗೆ ಹೇಳ್ತಾ ಇದ್ದಾರೆ. ಅಜೀವ ತತ್ವ ಅಂದ್ರೆ ಏನು? ಪುದ್ಗಲ, ಅದೇ ರೀತಿ ಧರ್ಮ ದ್ರವ್ಯ, ಅದೇ ರೀತಿ ಅಧರ್ಮ ದ್ರವ್ಯದ ಲಕ್ಷಣವನ್ನು ಇಲ್ಲಿ ಹೇಳಿದ್ದಾರೆ. ಈಗ ಪುದ್ಗಲದ ಲಕ್ಷಣವನ್ನು ಹೇಳಿದ್ದಾರೆ, ಅದರಲ್ಲಿ ಸ್ಪರ್ಶ, ರಸ, ಗಂಧ, ವರ್ಣ ಇರ್ತವೆ ಅಂತ ಹೇಳಿದರೆ ಅದು ಲಕ್ಷಣ. ಅದರಲ್ಲಿ ಜೀವ ಇರುವುದಿಲ್ಲ, ಜ್ಞಾನ ದರ್ಶನ ಚೈತನ್ಯ ಇರುವುದೇ ಇಲ್ಲ. ಇನ್ನು ಧರ್ಮ ದ್ರವ್ಯ ಏನ್ ಮಾಡ್ತದೆ? ಧರ್ಮ ದ್ರವ್ಯ ಕೂಡ ಅಮೂರ್ತಿಕವಾಗಿದೆ. ಅದು ಜೀವ ಮತ್ತು ಪುದ್ಗಲಗಳಿಗೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಚಲನವಲನ ಮಾಡ್ಲಿಕ್ಕೆ ಸಹಕಾರಿಯಾಗಿದೆ. ಅಧರ್ಮ ದ್ರವ್ಯ ಯಾವ್ದಕ್ಕಂತಾರೆ? ಯಾವ ದ್ರವ್ಯ ಜೀವ ಮತ್ತು ಪುದ್ಗಲಗಳಿಗೆ ಸ್ಥಿರವಾಗಿ ನಿಲ್ಲಲು ಸಹಕಾರವಾಗಿ. ಈಗ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಬೆಳಗಾವಿಯಲ್ಲಿ ನಿಮ್ಮ ನಿಮ್ಮ ಮನೆಗಳಿವೆ. ಆ ಮನೆಗಳು ದಿನಕ್ಕೊಂದು ಗಲ್ಲಿ ಓಣಿಗೆ ತಿರುಗಾಡ್ತವೆ ಏನು? ಇಲ್ಲ. ಯಾಕೆ? ಮನೆ ಪುದ್ಗಲವಿದೆ, ಅದಕ್ಕೆ ಒಂದೇ ಸ್ಥಾನದಲ್ಲಿ ಸ್ಥಿರವಾಗಿ ನಿಲ್ಲಲಿಕ್ಕೆ ಅಧರ್ಮ ದ್ರವ್ಯ ಸಹಕಾರಿಯಾಗಿದೆ. ಅಲ್ಲಿ ಅಧರ್ಮ ದ್ರವ್ಯ ಇರದಿದ್ದರೆ ನಿಮ್ಮ ಮನೆ ತೇಲಾಡ್ತಾ ಇರ್ತಿತ್ತು, ಆ ಕಡೆಗೆ ಈ ಕಡೆಗೆ, ಆ ಕಡೆಗೆ ಈ ಕಡೆಗೆ ತೇಲಾಡ್ತಾ ಇರ್ತಿತ್ತು. ಆದರೆ ನೀವು ನಿಮ್ಮ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀರಿ, ಬರ್ತಾ ಇದ್ದೀರಿ. ಹೋಗುವಾಗ ಬರುವಾಗ ಮನೆ ನಿಮ್ಮನ್ನು ಒತ್ತಾಯ ಪೂರ್ವಕವಾಗಿ ಮನೆಯಲ್ಲೇ ಕೂಡ್ಬೇಕಂತ ಕಟ್ಟಿ ಹಾಕ್ತಾ ಇದೆ ಏನು? ಎಲ್ಲ ನೋಡಿ, ಉದಾಸೀನ ರೂಪದಿಂದ ಇವು ದ್ರವ್ಯಗಳು ಸಹಾಯ ಮಾಡ್ತಾ ಇರ್ತವೆ ನಮಗೆ. ಧರ್ಮ ದ್ರವ್ಯ ಹೋಗುವಾಗ ಸಹಾಯ ಮಾಡ್ತದೆ, ಬರುವಾಗ ಸಹಾಯ ಮಾಡ್ತದೆ. ಅಧರ್ಮ ದ್ರವ್ಯ ಒಂದೇ ಸ್ಥಾನದಲ್ಲಿ ನಿಲ್ಲಲಿಕ್ಕೆ ಸಹಾಯ ಮಾಡ್ತವೆ. ಈ ರೀತಿ ಈ ಲೋಕದಲ್ಲಿ ರಹಸ್ಯವಾದ ದ್ರವ್ಯಗಳು ಇವೆ. ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ ಕೇವಲ ಜ್ಞಾನಿಗಳು ನೋಡಿ ಹೇಳಿದ್ದಾರೆ. ಈ ದ್ರವ್ಯಗಳ ಮೇಲೆ ಅವರು ಹೇಗೆ ಹೇಳಿದ್ದಾರೆ ಹಾಗೆಯೇ ಶ್ರದ್ಧಾನವನ್ನು ಇಡಬೇಕು. ಈ ರೀತಿ ಇವತ್ತಿನ ಅತ್ಯಂತ ಸುಂದರವಾದಂತ ಚೇಡಾಲ 3ನೇ ಅಧ್ಯಾಯದ 7ನೇ ಗಾಥೆಯವರೆಗೆ ಸ್ವಾಧ್ಯಾಯದ ಸಮಯ ಮುಕ್ತಾಯವಾಯಿತು. ಪ್ರಭುದೇವ ತುಮಾರೇ ಪವಿತ್ರ ಮುಖ ಸೆ
निसृत जो शीतल वाणी, जग जन मन के मल को धोती, अतः कहाती जिन वाणी। जयवंतो माँ जग में तब तक, जब तक सूरज चांद रहे। शीश नवाते कर्म हरो माँ, अब तक हम विषयांद रहे। अब हम ना विषयांद रहे। जिनवानी माता की जय हो। आज की आनंद की जय हो। जैन धर्म की जय हो। ಎಲ್ಲರಿಗೂ ಜೈ ಜಿನೇಂದ್ರ।